ಸೊ ಎಲ್ಲ ಸಾಕಾರ ಮಂದಿಗೆ ನಮಸ್ಕಾರಪ್ಪ. ಸೊ ಇವತ್ತಿನ ವಿಡಿಯೋದಲ್ಲಿ ಡಯಟ್ ಫುಡ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಎಲ್ಲರೂ ಅನ್ಕೊಂತಾರ ನಾವು ಡಯಟ್ ಮಾಡೋದಕ್ಕೆ ಪ್ರೋಟೀನ್ ಶೇಕ್ ತಗೊಳ್ಬೇಕು, ಪ್ರೋಟೀನ್ ಪೌಡರ್ಸ್ ತಗೊಳ್ಬೇಕು, ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳಿ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನ ಬಳಸಿ, ಕಾಳುಗಳನ್ನ ಬಳಸಿ ಹೇಗೆ ನಾವು ಡಯಟ್ ಫುಡ್ ರೆಡಿ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದನೂ ಹಾಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಸೊ ತಡ ಮಾಡದೆ ಡಯಟ್ ಫುಡ್ ಹೇಗೆ ನಾವು ರೆಡಿ ಮಾಡೋದು ಅಂತ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು IG ಕಿಚನ್ ಅಂಡ್ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಮೊದಲನೇದಾಗಿ ಒಂದು ಫುಲ್ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಇದು ಸಿಪ್ಪೆ ಸುಲ್ದಿಲ್ಲ, ಸೊ ಹಾಗೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಮೆಕ್ಕೆಜೋಳ ಅಂದರೆ ಕಾರ್ನ್ ಹಾಕ್ತಾ ಇದ್ದೀನಿ, ಸುಲ್ಕೊಂಡಿದ್ದೀನಿ. ಸೊ ಅದನ್ನ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅರ್ಧ ಕಪ್ನಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಸೊ ನೀವು ಫುಲ್ಲಾಗಿ ಕಡಲೆ ಬೀಜನ ಯೂಸ್ ಮಾಡ್ಬೋದು ಅಥವಾ ಫುಲ್ಲಾಗಿ ಕಾರ್ನನ್ನೇ ಯೂಸ್ ಮಾಡ್ಬೋದು. ಸೊ ಕಾರ್ನ್ ಇಲ್ಲದೆ ಇರೋರು ಬರೀ ಶೇಂಗಾನಷ್ಟೇ ಯೂಸ್ ಮಾಡ್ಬೋದು ಫುಲ್ಲು. ಸೊ ಇದಕ್ಕೆ ನೆಕ್ಸ್ಟ್ 1 ಕಪ್ನಷ್ಟು ಬೀನ್ಸ್ ಹಾಕ್ತಾ ಇದ್ದೀನಿ. ಸೊ ಬೀನ್ಸ್ ಏನಂದರೆ ನೀವು ಹುರಿಯುವಾಗ ಕೂಡ ಹಾಕ್ಕೊಳ್ಬೋದು, ಬಟ್ ಕೆಲವೊಬ್ಬರಿಗೆ ಹೊಟ್ಟೆ ಕಡಿಯೋಕ್ಕೆ ಅಥವಾ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಹಾಗೆ ಹುರಿದು ತಿಂದರೆ. ಸೊ ಸರಿಯಾಗಿ ಬೆಂದಿರಲ್ಲ ಅಂತೇಳಿ ಸೊ ನಾನು ಇವಾಗ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಸೊ ಇದು ಮುಳುಗುವಷ್ಟು ನೀರು ಹಾಕಿ ಹಾಗೆ ಸ್ವಲ್ಪ ಮೇಲೆ ಬಂದಿರಬೇಕು, ತೇಲ್ತಾ ಇರಬೇಕು. ಕಾರ್ನ್ ಹಾಗೆ ಬೀನ್ಸ್ ಮತ್ತು ಶೇಂಗಾ ಸ್ವಲ್ಪ ತೇಲ್ತಾ ಇರಬೇಕು. ಸೊ ಇದನ್ನು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚೋಣ. ಸೊ ಇದನ್ನು ಮುಚ್ಚಿದ ಮೇಲೆ 4ರಿಂದ 5 ವಿಸಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಗಂಟು ಇರಬಾರ್ದು, ಕಾರ್ನ್ ಮತ್ತು ಶೇಂಗಾ ಹಾಗೆ ಗಂಟು ಇರಬಾರ್ದು, ಚೆನ್ನಾಗಿ ಬೆಂದಿರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ 4ರಿಂದ 5 ವಿಸಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದನ್ನು ಓಪನ್ ಮಾಡೋಣ. ಸೊ ಇದನ್ನು 4ರಿಂದ 5 ವಿಸಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲೂಗಡ್ಡೆ ಫುಲ್ ಯಾಕೆ ಹಾಕಿನಂತ ಹೇಳಿದ್ರೆ ಅದು ಫುಲ್ ಮೆತ್ತಗಾಗೋದಿಲ್ಲ. ಇದು ಜಾಸ್ತಿ ಕುದಿಯಬೇಕಾದ್ರೆ ಆಲೂಗಡ್ಡೆನ 3ರಿಂದ 4 ವಿಸಲ್ ಕುದಿಸ್ತೀವಿ ಹಬ್ಬ ಅಂದರೆ. ಸೊ ಇಲ್ಲಿ ಮೆತ್ತಗಾಗುತ್ತೆ ಅಂತೇಳಿ ನಾನು ಹಂಗೆ ಹಾಕಿನಿ. ಸೊ ಇವಾಗ ಇದನ್ನು ಆಲೂಗಡ್ಡೆನ ಕುದಿಸಿ ಹಂಗೆ ಈ ನೀರನ್ನು ಸಪ್ರೇಟ್, ನೀರು ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಸೊ ಇದು ಕೂಡ ಬೆಂದಿದೆ, ಹಾಗೆ ಕಾರ್ನ್ ಮತ್ತು ಶೇಂಗಾ ಎಲ್ಲ ಕೂಡ ಬೆಂದಿದೆ. ಸೊ ಇದನ್ನು ನೀರನ್ನು ಸಪ್ರೇಟ್ ಮಾಡಿ ಹಾಗೆ ಈ ಆಲೂಗಡ್ಡೆನ ಸುಲ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಕಾಳು ಮತ್ತು ಕಾರ್ನು, ಕುದಿಸಿರುವಂಥ ಬೀನ್ಸು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀರು ತೆಗೆದುಬಿಟ್ಟು. ಹಾಗೆ ಕುದಿಸಿರುವಂಥ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಳ್ಬೋದು, ದೊಡ್ಡ ಪೀಸಾಗಿ. ಸೊ ನಾನಿಲ್ಲಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ 3 ಅಥವಾ 3.5 ಹಾಕ್ಕೊಳ್ಬೋದು, ಜಾಸ್ತಿ ಹಾಕ್ಕೊಳ್ಬೇಡಿ. ನೆಕ್ಸ್ಟ್ ಇದಕ್ಕೆ ಬೇಯಿಸಿರುವಂಥ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ನಷ್ಟು ಎಲೆಕೋಸು, ಕಟ್ ಮಾಡಿರುವಂಥ ಎಲೆಕೋಸು ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಕ್ಯಾರೆಟ್. ನೆಕ್ಸ್ಟ್ ಬೇಯಿಸಿರುವಂಥ ಆಲೂಗಡ್ಡೆ, ಹಾಗೆ 1 ಕಪ್ನಷ್ಟು ಈರುಳ್ಳಿ. ಸೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಇದು ಕಾರ್ನ್ ಇದೆಯಲ್ಲ, ಅದು ಸ್ವಲ್ಪ ರೆಡ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಎಲ್ಲನೂ ಮೆತ್ತಗಾಗಿದೆ. ಸೊ ಹಸಿ ವಾಸನೆವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಸೊ ನಮಗೆ ಬೇಡ ಅಂತ ಹೇಳಿದ್ರೆ, ಟೊಮೆಟೊ ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ತಿನ್ಬೋದು. ಸೊ ನನಗಿಲ್ಲಿ ಟೊಮೆಟೊ ಇಷ್ಟ, ಅದಕ್ಕೋಸ್ಕರ ಟೊಮೆಟೊ ಹಾಕಿದ್ದೀನಿ. ನೀವು ಆಲೂಗಡ್ಡೆ ಬೇಡ ಅಂದರೂ ಕೂಡ ಆಲೂಗಡ್ಡೆನ ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ. ಸೊ ಜಾಸ್ತಿ ಹುರಿಬೇಡ್ರಿ, ಟೊಮೆಟೊ ಹಾಕಿದ್ಮೇಲೆ ಫುಲ್ ಮೆತ್ತಗಾದರೆ ಅದು ಚೆನ್ನಾಗಾಗಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಚೂರು ಅರಿಶಿನ ಪುಡಿ, ಸೊ ಚೂರು ಖಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಧನಿಯಾ ಪೌಡ್ರು ಖಾರದ ಪುಡಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹುರಿಯೋಣ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಹುರ್ಕೊಳ್ಳಿ, ಜಾಸ್ತಿ ಹುರಿಬೇಡ್ರಿ. ಸೊ ನಿಮಗೆ ಬೆಳಗ್ಗೆನೂ ತಿನ್ಬೋದು ಅಥವಾ ಜಿಮ್ ಮುಗಿಸ್ಕೊಂಬಂದು ತಿನ್ಬೋದು, ಹಾಗೆ ರಾತ್ರಿ ಮಲಗುವಾಗ ತಿನ್ಬೋದು. ಹಾಗೆ ಇದನ್ನು ಬೆಳಗ್ಗೆ ನಾಷ್ಟ ಟೈಪು ಕೂಡ ತಿನ್ಬೋದು.
ಸೊ ನಿಮ್ಗೆ ಯಾವಾಗ ಇಷ್ಟನೋ ಅವಾಗ ತಿನ್ಬೋದು, ಇದೇ ಟೈಮಿಂಗ್ ಅಂತ ಇಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಡಯಟ್ ಫುಡ್ ರೆಡಿಯಾಗಿದೆ. ಸೊ ತರಕಾರಿ ಹಾಗೆ ಕಾಳುಗಳನ್ನು ಬಳಸಿ ಮಾಡಿರುವಂಥ ಡಯಟ್ ಫುಡ್ ರೆಡಿಯಾಗಿದೆ. ಸೊ ನಮ್ಮ ಪ್ರೋಟೀನ್ ಫುಡ್ ರೆಡಿಯಾಗಿದೆ. ಸೊ ತಿಂದ್ಬಿಟ್ಟು ಹೆಂಗೈತಿ ಟೇಸ್ಟ್ ಅಂತ ಹೇಳಿ ನೋಡೋಣ. ಟೇಸ್ಟ್ ಮಾತ್ರ ಮಸ್ತ್ ಐತಿ, ಅಗದಿ ಸುಲಭ ಮತ್ತು ಫುಲ್ ಟೇಸ್ಟ್ ಅಂದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು, ಹಾಗೆ ನೈಟ್ ಫುಡ್ ಕೂಡ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಪ್ರೋಟೀನ್ ಫುಡ್ ಹೇಗೆ ಮಾಡೋದು ಅಂತೇಳಿ. ಸೊ ಇದೇ ರೀತಿ ತುಂಬ ವಿಡಿಯೋಸ್ ಇದೆ, ಅದನ್ನು ಮುಂದಿನ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ IG ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದರೆ ಫಸ್ಟ್ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ಫಸ್ಟ್ ನಿಮಗೆ ತಲುಪ್ತೈತಿ, ನೀವೇ ನೋಡ್ಬೋದು ಫಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶರಣಾರ್ಥಿಗಳು.